ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು 2026 SSLC ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಪಾಸಿಂಗ್ ಪ್ಯಾಕೇಜ್ ವಿಚಾರದಲ್ಲಿ ನಾನು ತ್ರಿಕೋನಮಿತಿಯ ಅನ್ವಯಿಕ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ. ಬನ್ನಿ ಮಕ್ಕಳೇ, ತ್ರಿಕೋನಮಿತಿಯಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ಈ ದಿನ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರ್ತಕ್ಕಂಥ 2 ಪ್ರಶ್ನೆಗಳನ್ನ ತೊಗೊಂಬಂದಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ನೋಡ್ತಾ ಹೋಗೋಣ. ತ್ರಿಕೋನಮಿತಿ ಅನ್ವಯಿಕ ಪ್ರಶ್ನೆ 4 ಅಂಕಕ್ಕೆ ಬರುತ್ತೆ ಮಕ್ಕಳೇ. ಈ ಪ್ರಶ್ನೆ 37ನೇ ಪ್ರಶ್ನೆ ಆಗಿರುತ್ತೆ. ನಾನು ತಗೊಂಡಿರ್ತಕ್ಕಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು. ನಿಧಾನವಾಗಿ ಪ್ರಶ್ನೆಯನ್ನು ಓದ್ತಾ ಹೋಗೋಣ. ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭದ ಎತ್ತರವು 10√3 ಮೀಟರ್ ಆಗಿದೆ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಒಂದು ಗೋಪುರ ಹಾಗೂ 10 ಮೀಟರ್ ದೂರದಲ್ಲಿ ಹಡಗೊಂದು ನಿಂತಿದೆ. ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಹಾಗಾದರೆ ಗೋಪುರದ ಎತ್ತರವನ್ನು ಮತ್ತು ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಹಾಗೂ ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇದು 4 ಅಂಕದ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ನಾವು ಚಿತ್ರವನ್ನು ಹಾಕ್ಕೊಳ್ಳೋಣ. ಇದು ಸಮುದ್ರ ತೀರ ಅಂತ ಅಂದ್ಕೊಂಡ್ರೆ, ಈ ಸಮುದ್ರ ತೀರದಲ್ಲಿ ನೇರವಾಗಿ ಒಂದು ದೀಪಸ್ತಂಭ ನಿಂತಿದೆ. ಇದು ದೀಪಸ್ತಂಭ ನೋಡಿ ಮಕ್ಕಳೇ, AB ದೀಪಸ್ತಂಭ ಅಂತ ಕರ್ಕೊಳ್ಳೋಣ. ಇದು ಎಷ್ಟು ಎತ್ತರ ಇದೆ ಅಂತಂದರೆ 10√3 ಮೀಟರ್ ಎತ್ತರ ಇದೆ. ದೀಪಸ್ತಂಭದ ಬುಡದಿಂದ ಮಕ್ಕಳೇ, ಬುಡದಿಂದ ಏನು ಹೇಳ್ತಾರೆ, 30 ಮೀಟರ್ ದೂರದಲ್ಲಿ ಒಂದು ಗೋಪುರ ನಿಂತಿದೆ. ಇದು ಮಕ್ಕಳೇ CE, ಇದು ಗೋಪುರ. ಇದು ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿದೆ. ಹಾಗೂ ಈ ದೀಪಸ್ತಂಭದ ಬುಡದಿಂದ 10 ಮೀಟರ್ ದೂರದಲ್ಲಿ ಇಲ್ಲಿ F ಪ್ಲೇಸಲ್ಲಿ ಹಡಗು ಇದೆ, ಹಡಗೊಂದು ನಿಂತಿದೆ. ಈಗ ದೀಪಸ್ತಂಭದ ತುದಿ ಇದು ಮಕ್ಕಳೇ, ಈ ತುದಿಯಿಂದ ಗೋಪುರದ ತುದಿಯನ್ನು ನೋಡ್ತಾ ಇದ್ದರೆ ಆಗ ಉಂಟಾಗ್ತಕ್ಕಂಥ ಉನ್ನತ ಕೋನ 30 ಡಿಗ್ರಿ ಆಗಿದೆ. ಹಾಗಾದರೆ ಗೋಪುರದ ಎತ್ತರವನ್ನು ಇದು CF ಮತ್ತು ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರ ಇದು AE. ಇದನ್ನು ಕ್ವಶನ್ ಮಾರ್ಕ್ ಕಂಡುಹಿಡಿಬೇಕು. ಹಾಗೆ ಇದರ ಉದ್ದ ಕೂಡ ಕಂಡುಹಿಡಿಬೇಕು. ಜೊತೆಗೆ ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರ್ತಕ್ಕಂಥ ಇದು ಮಕ್ಕಳೇ, ಇದು ಅವನತ ಕೋನ. ದೀಪಸ್ತಂಭ ಜೊತೆಗೆ ಹಡಗು F ಬಿಂದು, ಇದನ್ನು ನೋಡಿದಾಗ ಉಂಟಾಗಿರ್ತಕ್ಕಂಥ ಇದು ಅವನತ ಕೋನ. ಕೆಳಗೆ ದೃಷ್ಟಿಯನ್ನು ಬಿಡ್ತೀವಲ್ಲ, ಹಾಗಾಗಿ ಇದು ಅವನತ ಕೋನ. ಇದು ಎಷ್ಟು ಅಂತ ನಾವೀಗ ಕಂಡುಹಿಡಿಬೇಕಾಗಿದೆ. ಇಷ್ಟು ಮಕ್ಕಳೇ ಇರ್ತಕ್ಕಂಥದ್ದು. ನಿಧಾನವಾಗಿ ನಾವು ಚಿತ್ರ ಹಾಕ್ಕೊಂಡ್ವಲ್ಲ, ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ ಮಕ್ಕಳೇ, ನಾನೀಗ ಮೊದಲನೇದಾಗಿ ತ್ರಿಭುಜ ADE ಇದು ಮಕ್ಕಳೇ ಮೇಲ್ಗಡೆ ಇರ್ತಕ್ಕಂಥ ತ್ರಿಭುಜ. ಈ ತ್ರಿಭುಜವನ್ನು ತಗೊಂಡಿದ್ದೀನಿ. ಈ ತ್ರಿಭುಜದಲ್ಲಿ ಇದು BC 30 ಮೀಟ್ರ್ ಇದೆ, ಇದು 30 ಇದೆ ಅಂದರೆ ಇದು ಕೂಡ 30 ಮೀಟ್ರೇ ಇರುತ್ತೆ. ಯಾಕೆಂದರೆ ಇದು ಒಂದು ಆಯತ, ಅಭಿಮುಖ ಬಾಹುಗಳು ಸಮ. ಹಾಗಾಗಿ ಇದು 10√3 ಇದ್ದರೆ ಇದು ಕೂಡ 10√3 ಇರುತ್ತೆ. ಇದು 30 ಮೀಟ್ರ್ ಇದ್ದರೆ ಇದು ಕೂಡ 30 ಮೀಟರ್ ಇರುತ್ತೆ. ಈಗ ಇದು ನೇರವಾಗಿ ನಿಂತಿರೋದ್ರಿಂದ ಇದು 90 ಡಿಗ್ರಿ ಇರುತ್ತೆ ಮಕ್ಕಳೇ. ಇದು 90 ಡಿಗ್ರಿ ಇದೆ ಅಂದರೆ ಇದು ವಿಕರ್ಣ ಆಗುತ್ತೆ. ಇದು 30 ಡಿಗ್ರಿ ಇದ್ದಾಗ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವಬಾಹು ಆಗುತ್ತೆ. ಈ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ನಾನೀಗ ಟ್ಯಾನ್ ಥೀಟಾವನ್ನು ತಗೋತೀನಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಅಂದರೆ AD ಅದು, DE ಅದು, ಪಾರ್ಶ್ವಬಾಹು ಅಂದರೆ ಅದು AD. ಟ್ಯಾನ್ ಥೀಟಾ ಅಂದರೆ ಮಕ್ಕಳೇ ಇದು ಉಂಟಾಗಿರ್ತಕ್ಕಂಥ ಉನ್ನತ ಕೋನ 30 ಡಿಗ್ರಿ ಈಸ್ ಈಕ್ವಲ್ ಟು DE ಗೊತ್ತಿಲ್ಲ ನಮಗೆ, ಅದನ್ನೇ ನಾವು ಕಂಡುಹಿಡಿಬೇಕಾಗಿದೆ, ಡಿವೈಡೆಡ್ ಬೈ AD 30. ಟ್ಯಾನ್ 30 ಡಿಗ್ರಿ ಬೆಲೆ ಆದೇಶ ಮಾಡೋಣ. 1/√3 ಈಸ್ ಈಕ್ವಲ್ ಟು DE ಡಿವೈಡೆಡ್ ಬೈ 30. ಇದನ್ನು ನಾವು ಓರೆ ಗುಣಾಕಾರ ಮಾಡ್ಕೊಳ್ಳೋಣ. ಓರೆ ಗುಣಾಕಾರ ಮಾಡಿಕೊಂಡಾಗ √3 × DE ಈಸ್ ಈಕ್ವಲ್ ಟು 30.
ಸೊ ಇದು ಸಹಗುಣಕ ಇದೆ ತಾನೆ, ಇದು RHS ಕಳಿಸಿದ್ರೆ ಛೇದಕ್ಕೆ ಹೋಗುತ್ತೆ. ಸೊ DE ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ √3. ಮಕ್ಕಳೇ ನಾವು 30ನ್ನು 3 × 10 ಅಂತ ಬರ್ಕೊಳ್ಳೋಣ. 3 × 10 ಡಿವೈಡೆಡ್ ಬೈ √3. ಹಾಗೆ 3ನ್ನು ನಾವು √3 × √3 ಅಂತ ಬರ್ಕೊಳ್ಳೋಣ. ಇಂಟು 10. ಛೇದದಲ್ಲಿರೋ √3 ಅಂಶದಲ್ಲಿರೋ √3 ಕ್ಯಾನ್ಸಲ್ ಆದರೆ ಉಳಿದಿದ್ದು √3 10. ದೇರ್ಫೋರ್ DE ಇದು ಮಕ್ಕಳೇ ಇಲ್ಲಿಂದ ಇಲ್ಲಿಗೆ ಗೋಪುರ ಇದೆ, ಅದರಲ್ಲಿ ನನಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಸಿಕ್ತು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತಂದರೆ 10 √3 ಮೀಟರ್ ಇದೆ. ಸೊ ನನಗೀಗ ಇಡೀ ಗೋಪುರ CEಯ ಉದ್ದ ಬೇಕು ಅಂದರೆ ನಾನು CD ಪ್ಲಸ್ DEಗಳನ್ನು ಕೂಡಬೇಕು. ಸೊ ಕೂಡೋಣ. 10 √3 ಪ್ಲಸ್ ಇನ್ನೊಂದು DE ಕೂಡ 10 √3 ಇರುತ್ತೆ. ಸೊ ಕೂಡಿದಾಗ CE ಈಸ್ ಈಕ್ವಲ್ ಟು 10 10 20. ಇದು √3 ಇರೋದ್ರಿಂದ ಇವೆರಡು ಒಂದೇ ರೀತಿ ಇರ್ತಕ್ಕಂಥ ಕರಣಿ, ಹಾಗಾಗಿ 20 √3 ಮೀಟರ್ ಆಗುತ್ತೆ. ಸೊ ಇದು ಗೋಪುರದ ಎತ್ತರ ಮಕ್ಕಳೇ. ಸೊ ಈಗ ಗೋಪುರದ ಎತ್ತರ ಸಿಕ್ತು ನಮಗೆ. ಈಗ ನೆಕ್ಸ್ಟ್ ನಾವು AEಯನ್ನು ಕಂಡಿಡ್ಕೊಳ್ಳೋಣ. AE ಅಂದರೆ ಗೋಪುರದ ತುದಿಯಿಂದ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗೆ ಇರ್ತಕ್ಕಂಥ ದೂರವನ್ನು ನಾವೀಗ ಕಂಡುಹಿಡಿಯೋಣ. ಸೊ ಇದಕ್ಕೆ ನಾವು sin θ ತಗೊಳ್ಳೋಣ. sin θ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಮಕ್ಕಳೇ. ಯಾಕಂದರೆ ನಮಗೆ ವಿಕರ್ಣದ ಉದ್ದ ಬೇಕಾಗಿದೆ ಈ ತ್ರಿಭುಜದಲ್ಲಿ. ವಿಕರ್ಣದ ಉದ್ದ ಅಂತಂದರೆ ನಮಗೆ ಅಭಿಮುಖ ಬಾಹು ಅಥವಾ ಪಾರ್ಶ್ವ ಬಾಹು ಯಾವುದಕ್ಕೆ ಆಗಲಿ ಸಂಬಂಧ ಇರೋದು. ನೀವು sin θ ತೊಗೊಂಡ್ರೂ ಬರುತ್ತೆ, ಜೊತೆಗೆ cos θ ತೊಗೊಂಡ್ರೂ ಬರುತ್ತೆ. ಹಾಗಾಗಿ ನಾನು sin θ ತೊಗೊಂಡಿದ್ದೀನಿ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು DE, ವಿಕರ್ಣ AE. ಸೊ sin 30 ಡಿಗ್ರಿ ಈಸ್ ಈಕ್ವಲ್ ಟು DEಯ ಉದ್ದ √30. AE ಅದೇ ನನಗೆ ಬೇಕಾಗಿರೋದು, ಕಂಡುಹಿಡಿಬೇಕು. ಸೊ sin 30 ಡಿಗ್ರಿ ಬೆಲೆ ಸೊ 1 ಡಿವೈಡೆಡ್ ಬೈ 2 10 √3 AE. ಇದನ್ನು ಮತ್ತೆ ಒರೆ ಗುಣಾಕಾರ ಮಾಡ್ಕೊಳ್ಳಿ. AE ಈಸ್ ಈಕ್ವಲ್ ಟು 2 20 √3 ಮೀಟರ್. ಮಕ್ಕಳೇ ಇದು ದೀಪಸ್ತಂಭದಿಂದ ಗೋಪುರಕ್ಕೆ ಇರ್ತಕ್ಕಂಥ ದೂರ. ಈಗ ನಾವು ಅವನತ ಕೋನವನ್ನು ಕಂಡುಹಿಡಿಯೋಣ. ಮಕ್ಕಳೇ ಇಲ್ಲಿ ಅವನತ ಕೋನ ಕಂಡುಹಿಡಿಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಸೊ ಇದು ಮತ್ತು ಇದು BC ಮತ್ತು ADಗಳು ಸಮಾಂತರ ಸರಳ ರೇಖೆಗಳು ಅಂತ ಅಂದ್ಕೊಂಡ್ರೆ, ಸೊ ಇದು ಮಕ್ಕಳೇ ಛೇದಕ ರೇಖೆ. ಇದು ಏನಾಗುತ್ತೆ? ಛೇದಕ ರೇಖೆ ಆಗುತ್ತೆ. ಆವಾಗ ಛೇದಕ ರೇಖೆಯಲ್ಲಿ DAF ಕೋನ ಎಷ್ಟಿರುತ್ತೋ ಅಷ್ಟೇ AFB ಕೋನ. ಇದು ಮಕ್ಕಳೇ ಈ ಕೋನ ಎಷ್ಟಿರುತ್ತೋ ಈ ಕೋನ ಕೂಡ ಅಷ್ಟೇ ಇರುತ್ತೆ, θ ಡಿಗ್ರಿ. ಯಾಕೆ ಅಂದರೆ ಅವೆರಡು ಪರ್ಯಾಯ ಕೋನಗಳಾಗಿರ್ತವೆ. ಸೊ ಈಗ ನಾನು ತ್ರಿಭುಜ ABF ಈ ತ್ರಿಭುಜ ತಗೋತೀನಿ ಮಕ್ಕಳೇ. ಈ ತ್ರಿಭುಜ ತಗೊಂಡಾಗ ಈಗ ಇದು θ ಆಗುತ್ತೆ. ಇದು θ ಆದಮೇಲೆ ಇದು 90 ಡಿಗ್ರಿ ಇರುತ್ತೆ. ಇದು ವಿಕರ್ಣ, ಇದು θ ಅಂದರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು ಮಕ್ಕಳೇ. ಸೊ ಇದರಲ್ಲಿ ನಾನು ಟ್ಯಾನ್ θ ತಗೊಳ್ತೀನಿ. ಟ್ಯಾನ್ θ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಟ್ಯಾನ್ θ ಬೆಲೆನೇ ನನಗೆ ಬೇಕಾಗಿರೋದು. ಸೊ AB ಡಿವೈಡೆಡ್ ಬೈ BF. ಟ್ಯಾನ್ θ ಈಸ್ ಈಕ್ವಲ್ ಟು AB ಬೆಲೆ 10 √3 ಡಿವೈಡೆಡ್ ಬೈ BFನ ಬೆಲೆ 10 ಇದೆ. ಸೊ 10 10 ಕ್ಯಾನ್ಸಲ್ ಆದರೆ ನಮಗಿನ್ನ √3 ಉಳಿಯುತ್ತೆ. ಸೊ ಟ್ಯಾನ್ θ ಈಸ್ ಈಕ್ವಲ್ ಟು √3. ಹಾಗಾದರೆ √3 ಟ್ಯಾನ್ನ ಎಷ್ಟು ಡಿಗ್ರಿಗೆ ಇರುತ್ತೆ? ಟ್ಯಾನ್ 60 ಡಿಗ್ರಿಗೆ √3 ಇರುತ್ತೆ ಮಕ್ಕಳೇ. ಸೊ ಟ್ಯಾನ್ 60 ಡಿಗ್ರಿಗೆ √3 ಬರುತ್ತೆ. ಹಾಗಾದರೆ θ ಬೆಲೆ 60 ಡಿಗ್ರಿ. ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರ್ತಕ್ಕಂಥ ಅವನತ ಕೋನ 60 ಡಿಗ್ರಿ ಇರುತ್ತೆ ಮಕ್ಕಳೇ. ಸೊ ಈ ರೀತಿ ನಾವು ಚಿತ್ರನ ಹಾಕ್ಕೊಂಡು ನಿಧಾನವಾಗಿ ಪ್ರಶ್ನೆ ಓದ್ತಾ ಹೋದರೆ ಅತ್ಯಂತ ಸುಲಭವಾಗಿ ನಾವು ತ್ರಿಕೋನಮಿತಿಯ ಅನ್ವಯಿಕ ಪ್ರಶ್ನೆಯನ್ನು ಅತ್ಯಂತ ಸುಲಭವಾಗಿ ಬಿಡಿಸಬಹುದು. ಮಕ್ಕಳೇ, ನೀವು ಸಹ ಪರೀಕ್ಷೆಯಲ್ಲಿ ಎಲ್ಲರೂ ಈ ಲೆಕ್ಕವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.